ಸ್ಪೀಕರ್ ಅವರು ರಮೇಶ್ ಕುಮಾರ್ ಅವರು ಮಾಡಿದಂತ ಆದೇಶವನ್ನ ಪಾರ್ಷಿಯಲಿ ಎತ್ತಿಡಿದಿದ್ದಾರೆ. ಪಾರ್ಷಿಯಲಿ ಇಟ್ ಹ್ಯಾಸ್ ಬೀನ್ ಅಪೆಲ್ಡ್ ಬೈ ದಿ ಆನರಬಲ್ ಸುಪ್ರೀಂ ಕೋರ್ಟ್. ಭಾಗಶಃ ಕನ್ನಡದಲ್ಲಿ ನಾನು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡ್ತೇನೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡುತ್ತೇನೆ. ನಮ್ಮ ಎಂಎಲ್ಎಗಳು 14 ಜನ, ಕಾಂಗ್ರೆಸ್ನಲ್ಲಿದ್ದಂಥ ಎಂಎಲ್ಎಗಳು ಮತ್ತು ಜೆಡಿಎಸ್ನ 3 ಜನ ಎಂಎಲ್ಎಗಳು ಏನು ರಾಜೀನಾಮೆ ಕೊಟ್ಟರು, ಆಮೇಲೆ ವಿಪ್ ಅನ್ನು ಉಲ್ಲಂಘನೆ ಮಾಡಿದ್ರು. ನಾವು ಅದರ ಮೇಲೆ ಪಿಟಿಷನ್ ಹಾಕಿದ್ದು ಸ್ಪೀಕರ್ ಅವರ ಮುಂದೆ, ನಾನು ಮತ್ತು ದಿನೇಶ್ ಗುಂಡೂರಾವ್ ಅವರು ಪಿಸಿಸಿ ಪ್ರೆಸಿಡೆಂಟ್ ಹಾಕಿದ್ದು. ಅದರ ಆಧಾರದ ಮೇಲೆ ಅವರು ವಿಚಾರಣೆ ನಡೆಸಿ ಕೂಲಂಕಷವಾಗಿ ಆನ್ ಕ್ವಶನ್ ಆಫ್ ಲಾ ಅಂಡ್ ಕ್ವಶನ್ ಆಫ್ ಫ್ಯಾಕ್ಟ್ಸ್ ಎಲ್ಲ ವಿಶ್ಲೇಷಣೆ ಮಾಡಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ವಿಪ್ ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ರಾಜೀನಾಮೆ ಸ್ವಯಂ ಪ್ರೇರಣೆಯಿಂದ ಇಲ್ಲ ಅಂತೇಳಿ ಸ್ವಯಂ ಪ್ರೇರಣೆಯಿಂದ ಇಲ್ಲ ಮತ್ತೆ ವಾಸ್ತವಿಕತೆಯಿಂದ ಕೂಡಿರ್ತಕ್ಕಂಥದ್ದಲ್ಲ ಅಂತೇಳಿ ಅವರು 17 ಜನರನ್ನು ಕೂಡ ಅನರ್ಹರನ್ನಾಗಿ ಮಾಡಿ ಆದೇಶ ಹೊರಡಿಸಿದರು. ಅದರಲ್ಲಿ 2 ಭಾಗ ಇದೆ. ಒಂದು, ಅವರು ಪಕ್ಷಾಂತರ ಮಾಡಿರೋದ್ರಿಂದ ಅನರ್ಹರಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ. 2ನೇ ಭಾಗ, ಅವರು ಚುನಾವಣೆಗೆ ಈ ಅವಧಿ ಏನಿದೆಯಲ್ಲ, ಈ ಅವಧಿಗೆ ಆಯ್ಕೆಯಾಗಿದ್ರಲ್ಲ, ಈ ಅವಧಿಗೆ ಪೂರ್ಣ ನಿಲ್ಲಬಾರದು ಅಂತಕ್ಕಂಥದ್ದು ಇನ್ನೊಂದು ಭಾಗ. There are 2 parts. One is they are disqualified because they are defected to other political party. The first part is upheld by the Supreme Court. As per the second part is concerned, it is modified. The speaker order is modified, and Supreme Court allowed the disqualified MLAs to contest the by-election. So democracy ನಲ್ಲಿ ಮತ್ತೆ 10th ಶೆಡ್ಯೂಲ್ ನಲ್ಲಿ ಒಂದು ಪಕ್ಷದ ಟಿಕೆಟ್ ಮೇಲೆ ಗೆದ್ದವರು ರಾಜೀನಾಮೆ ಕೊಡಬಾರದು ಅಂತಿಲ್ಲ. ಆದರೆ ಸ್ವಯಂ ಪ್ರೇರಣೆಯಿಂದ ಯಾವುದೇ ಕೊಯರ್ಷನ್ ಇಲ್ದೇನೆ, ಬಾಹ್ಯ ಒತ್ತಡಗಳಿಲ್ದೇನೆ ಮತ್ತೆ ಜಿನೇಯನ್ ಆಗಿದ್ರೆ, ವಾಲಂಟರಿ ಅಂಡ್ ಜಿನೇಯನ್ ಪದ ಉಪಯೋಗಿಸಿದ್ದಾರೆ. ಅದರಲ್ಲಿ ವಾಲಂಟರಿ ಅಂಡ್ ಜಿನಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ 191 ಮತ್ತೆ 10th ಶೆಡ್ಯೂಲ್ ನಲ್ಲಿ. ಐ ಆಮ್ ಕಾನ್ಫಿಡೆಂಟ್ ಅಂಡ್ ಹೋಪ್ಫುಲ್ ದೇ ವಿಲ್ ಡಿಫೀಟ್ all these MLAs, 15 MLAs who are defected. 12 from Congress, 12 from Congress party and 3 from JDS. All the 15 will be defeated.
Not that I am telling that I am going to defeat them. The voters will defeat them. The message has gone to people of the country and also particularly in Congress in Karnataka. Defection attracts anti-defection law. Defection attracts representation, People's Representation Act. Defection attracts some of the provisions of the Constitution. So this is the Supreme Court. Verdict. This is the verdict of the Supreme Court. Clearly gives this message. Mostly ಹೋಗಲ್ಲ, ಬಟ್ ಪಾರ್ಟಿನಲ್ಲಿ ಚರ್ಚೆ ಮಾಡ್ತೀವಿ. ಪಾರ್ಟಿನಲ್ಲಿ ಚರ್ಚೆ ಮಾಡ್ತೀವ್ರಿ. ನಾವು ಪಾರ್ಟಿನಲ್ಲಿ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡ್ತೀವಿ. ಬಟ್ ಅಕಾರ್ಡಿಂಗ್ ಟು ಮೈ ಪರ್ಸನಲ್ ಒಪಿನಿಯನ್, ದೇರ್ ಇಸ್ ನೋ ನೀಡ್ ಟು ಗೋ ಟು ಪ್ರಿಪೇರ್ ಇನ್ ಅನ್ ಅಪೀಲ್ ಆರ್ SLP or review petition against this. ಅವರು ನಿರೀಕ್ಷೆ ಮಾಡಿದ್ದು ನಾವು ಉಪಚುನಾವಣೆ ಸ್ಪರ್ಧೆ ಮಾಡಕ್ಕೆ ಅವಕಾಶ ಬೇಕು, ರಾಜೀನಾಮೆ ಅಂತ ಕೊಟ್ಟಾಗಿದೆ, ರೆಡಿ ಟು ಗೋ ಉಪಚುನಾವಣೆ ಸ್ಪರ್ಧೆ. ಅದಲ್ರಿ, ದಟ್ ಈಸ್ ನಾಟ್ ದಿ ಕೇಸ್. ನಾವು ಎರಡು ಭಾಗ ಅಕ್ಕಿ ಹೇಳಿದ್ದು ನಿಮಗೆ. ಒಂದು ಭಾಗ ಡಿಸ್ಕ್ವಾಲಿಫೈ ಮಾಡಿಸೋದು, ಡಿಸ್ಕ್ವಾಲಿಫೈ ಮಾಡೋದು ತಪ್ಪು ಅಂತ ಹೇಳಿದಾರ ಸುಪ್ರೀಂ ಕೋರ್ಟ್? ಅಲ್ಲ, ಹೇಳಿದಾರೇನಪ್ಪ? ಮತ್ತೆ ಅದೇ ಹೇಳು. ಮತ್ತೆ ಡಿಸ್ಕ್ವಾಲಿಫೈ ಮಾಡಕ್ತಾನೆ ಇಂಪಾರ್ಟೆಂಟ್. ದಿ ಆರ್ಡರ್ಸ್ ಡಿಸ್ಕ್ವಾಲಿಫೈಯಿಂಗ್ ದಿ MLAs who have defected is upheld by the Supreme Court. The conduct of morality. And question of morality is also discussed in the judgment. See, I cannot cross over to any political party according to my human fancy or on anybody's advice or by on coercion. That has been made very, very clear by the Supreme Court. Only thing is the term. So the orders says that disqualified MLAs cannot contest the election in the remaining period of this term. ಫುಲ್ಫಿಲ್ ಆಗಿದೆ, ಆದ್ರೆ ಚುನಾವಣೆ ನಿಲ್ಬಾರ್ದು ಅನ್ನುವಂಥದ್ದು ಏನಿದೆ ಇದು ಫುಲ್ಫಿಲ್ ಆಗಿಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಅನರ್ಹ ಹೇಗಿದ್ರು ಮಾಡಿದ್ದಾಯ್ತು, ಅನರ್ಹ ಶಾಸಕರಿಗೆ ಆ ಒಂದು ಅಂಶದಲ್ಲಿ ಹಿನ್ನಡೆ ಅಂತ ಅವ್ರಿಗೆ ಹಿನ್ನಡೆ ಅಲ್ವಾ? ಡಿಸ್ಕ್ವಾಲಿಫೈ ಆದವ್ರಿಗಲ್ವಾ ಹಿನ್ನಡೆ ಆಗಿರೋದು? ಅದೇ ಕೇಳ್ರಿ, ಡಿಸ್ಕ್ವಾಲಿಫೈ ಮಾಡಿದವ್ರಿಗಲ್ವೇನ್ರಿ? ಯು ಆರ್ ಡಿಸ್ಕ್ವಾಲಿಫೈಡ್, ಅನರ್ಹ ಆಗಿದ್ಯಾ ಅಂತ ಹೇಳಿದ್ರೆ ಅದು ಹಿನ್ನಡೆ ಅಲ್ವಾ? ಏನ್ ಸುಪ್ರೀಂ ಕೋರ್ಟ್ ಅವರು ನೀವೆಲ್ಲ ಪಕ್ಷಾಂತರ ಮಾಡಿರೋದು, ರಾಜೀನಾಮೆ ಕೊಟ್ಟಿರೋದು ಸರಿ ಇದೆ, ನೀವು ದೊಡ್ಡ ಮನಸ್ಸು ಅಂತ ಹೇಳ್ಬಿಟ್ಟಿದಾರ. ಇವನ್ ರೂಲಿಂಗ್ ಪಾರ್ಟಿ ಅಲ್ಲ, ಬಿಜೆಪಿ ಬಗ್ಗೆ ಹೇಳ್ಯಾರ ನೋಡ್ರಿ. ರೂಲಿಂಗ್ ಪಾರ್ಟಿ ಇದ್ದಾಗ ಒಂಥರ, ಆಮೇಲೆ ಇನ್ನೊಂದು ಹೇಳಿದ್ದಾರೆ ನೋಡಿ, ಬಿಜೆಪಿ ಬಗ್ಗೆ ಅಪೋಸಿಷನ್ ಇದ್ದಾಗ ಒಂಥರ ಬಿಹೇವ್ ಮಾಡ್ತಾರೆ, ಅದಕ್ಕೆ ವಿರೋಧ ಪಕ್ಷದಲ್ಲಿದ್ದಾಗ ಒಂದ್ಸಲ ಬಿಹೇವ್ ಮಾಡ್ತಾರೆ, ರೂಲಿಂಗ್ ನಲ್ಲಿ ಇದ್ದಾಗ ಒಂಥರ ಬಿಹೇವ್ ಮಾಡ್ತಾರೆ. ಅದೇನದು ಹಿನ್ನಡೆನೋ ಮುನ್ನಡೆನೋ? ಬಿಜೆಪಿ ಅಲ್ಲ, ನೀವೇ ಅದೇನು ಮುನ್ನಡೆನೋ ಹಿನ್ನಡೆನಪ್ಪ? ಹೇಳ್ರಿ ನನ್ನ ಈ ಪ್ರಶ್ನೆಗೆ ಉತ್ತರ ಹೇಳಪ್ಪ, ಆಮೇಲೆ ನಿಮ್ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. Sir, Supreme Court saying the Speaker can't decide the tenure of disqualification, do you think sets a bad precedent? There's no deterrent for anyone who wants to quit and join a party, sir, across India, not just Karnataka. No, that is what I said. There are two parts in the orders of the Speaker. One is disqualification on the ground that they have defected. The another is they cannot contest the election till for the remaining period. The second part is
modified and allowed. They have allowed the disqualified MLAs to contest the election. But disqualification is upheld. That is very important. Disqualification is upheld. Now the orders of the Speaker, Mr. Ramesh Kumar, becomes a law of the land. ಆಮೇಲೆ ಮಿನಿಸ್ಟರ್ ಆಗಂಗಿಲ್ವಲ್ರಿ, ಅವರು ಡಿಸ್ಕ್ವಾಲಿಫೈ ಆಗಿರೋದ್ರಿಂದ ಮಿನಿಸ್ಟರ್ ಆಗಂಗಿಲ್ಲ. ದೇ ಕಾಂಟ್ ಬಿಕಮ್ ದಿ ಮಿನಿಸ್ಟರ್ ಟಿಲ್ ದೇ ಆರ್ ಗೆಟ್ ಎಲೆಕ್ಟೆಡ್, re-elected. Public opinion set a precedent. So it's nothing that will stop government. They can just resign. No. It should be voluntary and genuine. Here in this case, in this 17 MLA's case, it is not voluntary, it is not genuine, they are defected, that is why they are disqualified. That is why it is a bad process. ಇದೇ ತೀರ್ಪನ್ನು ಆಧರಿಸಿ ಮತ್ತಷ್ಟು ಜನ ರಾಜೀನಾಮೆ ಕೊಟ್ಟು ಹೋಗಿ ಮತ್ತೆ ಉಪಚುನಾವಣೆ ಸಿದ್ಧರಾದ್ರೆ ಅವ್ರನ್ನ ಅನರ್ಹ ಮೊರಾಲಿಟಿ ಬಗ್ಗೆ ಹೇಳಿದ್ರೆ ಮೊರಾಲಿಟಿ ಬಗ್ಗೆನೂ ಅದಕ್ಕೆ ಮಾತಾಡಿದ್ದಾರೆ ನೋಡ್ರಿ. ಜನ ತೀರ್ಮಾನ ಮಾಡ್ತಾರೆ. ಅಲ್ಟಿಮೇಟ್ಲಿ ಜನರ ಆದೇಶ ಇದೆಯಲ್ಲ ಅದು ಫೈನಲ್ ಆಗ್ಬಿಡ್ತದೆ. ಈ ಮೊರಾಲಿಟಿ ಅನ್ನೋದೇನಿದೆ, ನೈತಿಕತೆ ಇದೆಯಲ್ಲ, ಆ ನೈತಿಕತೆ ಬಗ್ಗೆನೇ ಚರ್ಚೆ ಮಾಡಿದ್ದಾರೆ. ಏನ್ ಡಿಫೆಕ್ಟ್ ಆಗೋದು ನೈತಿಕವಾದಂತ ವಿಚಾರ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್. ಅನೈತಿಕವಾದಂತ ವಿಚಾರ ಅಂತ ಹೇಳಿದ್ದಾರೆ. ಅನೈತಿಕವಾದಂತ ಕನ್ಸಿಡರ್ ಮಾಡಬೇಕು, ಪೊಲಿಟಿಕಲ್ ಮೊರಾಲಿಟಿ ಅಲ್ಲ ಅನ್ನೋದು ಮೆನ್ಷನ್ ಆಗಿದೆ. ಅದೊಂದು ಕೂಡ ಪೊಲಿಟಿಕಲ್ ಮೊರಾಲಿಟಿ ಅಂದ್ರೇನು? ಪೊಲಿಟಿಕಲ್ ಮೊರಾಲಿಟಿ ಅಂದ್ರೆ ಜನ ತೀರ್ಮಾನ ಮಾಡೋದು. ಡೆಮಾಕ್ರಸಿನಲ್ಲಿ ಜನ ಅಂತಿಮವಾಗಿ ಐ ವೆಲ್ಕಮ್ ದಿ ಎಂಟೈರ್ ಜಡ್ಜ್ಮೆಂಟ್. ವಾಟ್ ಮೋರ್ ಯು ರಿಕ್ವೈರ್? ಇನ್ನೂ ಸ್ವಲ್ಪ ಅದನ್ನ ಗಟ್ಟಿ ಬಲಗೊಳಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ದೇರ್ ಇಸ್ ನೋ ಸ್ಪೆಸಿಫಿಕ್ ಪ್ರಾವಿಷನ್ ಇದರಲ್ಲಿ. ಈ ಟರ್ಮ್ನಲ್ಲೇ ಮಾಡಬೇಕಾ, ಬೈ ಎಲೆಕ್ಷನ್ ಆಗುವಾಗ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಗೊತ್ತಾಯ್ತಾ? ಸೊ ಅದರಿಂದ ವಿಚವರೀಸ್ ಅರ್ಲಿಯರ್ ಅಂತ ಹೇಳ್ತಾರೆ. ಸೊ ಈಗ ಬೈ ಎಲೆಕ್ಷನ್ ಬಂದಿರೋದೇ ಅರ್ಲಿಯರ್, ಆರ್ ದಿ ಟರ್ಮ್ ಆಫ್ ದಿ ಪೀರಿಯಡ್ ಆರ್ ದಿ ಡಿಸ್ಕ್ವಾಲಿಫಿಕೇಶನ್ ಪೀರಿಯಡ್. ಇದು ವಿಚವರೀಸ್ ಅರ್ಲಿಯರ್ ಎಲೆಕ್ಷನ್ ಬಂದಿದ್ದು ಈಗ ದಿಸ್ ಇಸ್ ದಿ ಅರ್ಲಿಯರ್ ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲ, ಅದು ಆಮೇಲೆ ಬೈ ಎಲೆಕ್ಷನ್ ಆದ್ಮೇಲೆ ಪಾದಯಾತ್ರೆ ಮಾಡ್ತೀವಿ. ಈಗ ಟೈಮ್ ಇಲ್ಲ. ಈಗ 7 ಕ್ಷೇತ್ರಗಳದ್ದು ಎಲ್ಲರದ್ದು ಒಪಿನಿಯನ್ ಎಲ್ಲ ತಗೊಂಡಿದ್ದೀವಿ. ಮೊನ್ನೆ ಅಧ್ಯಕ್ಷರು ಎಲ್ಲರದ್ದು ಒಪಿನಿಯನ್ ತಗೊಂಡಿದ್ದಾರೆ, ಸೀನಿಯರ್ ಲೀಡರ್ಸ್ಗಳದ್ದು. ಕೂತ್ಕೊಂಡು ಇವತ್ತು ಅಥವಾ ನಾಳೆ ಕೂತ್ಕೊಂಡು ಫೈನಲ್ ಮಾಡ್ತೀವಿ. ನಾನು ಮೊದಲೇ ಬಿಟ್ಟಿದ್ದೆ, ಗೊತ್ತಾ ನಿಮಗೆ? ಬಹಳ ವರ್ಷ ಬಿಟ್ಟಿದ್ದೆ. 1984 ಇಂದ ಅಲ್ಲ 1974 ಇಂದ ಚೀಫ್ ಮಿನಿಸ್ಟರ್ ಆಗೋವರೆಗೂ ಬಿಟ್ಟಿದ್ದೆ. ಚೀಫ್ ಮಿನಿಸ್ಟರ್ ಬಿಳಿ ಗಡ್ಡ ಬತ್ತಲ್ಲ ಅಂತ ಸ್ವಲ್ಪ ಎಲ್ಲ ಟ್ರಿಮ್ಮರ್ ನಲ್ಲಿ ಜೀವ ಇಟ್ಕೊಂಡು ಮಾಡ್ಕೊತಾ ಇದ್ದೆ. ಈಗ ಯಾಕೋ ಅದು ಇದು ಮತ್ತೆ ಗಡ್ಡ ಬಿಡೋಣ ಅಂತ ಅನಿಸ್ತು, ಬಿಟ್ಟಿದ್ದೀನಿ ಅಷ್ಟೇ. ನೀನೇನ್ ಹೇಳ್ತೀಯ ಹಂಗೆ ಕೇಳೋಣ.